ರಾಜ್ಯ ರಾಜಕೀಯದಲ್ಲಿ ಸಂಕ್ರಾಂತಿ ರಹಸ್ಯ ಏನು? ನಿಜಕ್ಕೂ ಈ ಬಾರಿ ಆಪರೇಷನ್ ಕಮಲ ಸಕ್ಸಸ್ ಆಗುತ್ತಾ? ಅತೃಪ್ತ ಶಾಸಕರ ನಿಗೂಢ ನಡೆ ರಹಸ್ಯ ಏನು? ರಾಷ್ಟ್ರ ರಾಜಧಾನಿ ಮೇಲೆ ಈಗ ಎಲ್ಲರ ಚಿತ್ತ. ದೆಹಲಿಯಲ್ಲಿ ರೆಡಿ ಆಗ್ತಾ ಇದೆಯಾ ಆಪರೇಷನ್ ಖೆಡ್ಡಾ? ಆಪರೇಷನ್ ಕಮಲದ ಬಗ್ಗೆ ಡಿಕೆಶಿ ಹೊಸ ಬಾಂಬ್. ಬಿಜೆಪಿ ವರಿಷ್ಠರ ಸೂಚನೆ ಮೇರೆಗೆ ದೆಹಲಿಗೆ ಹೋಗಿರುವ ರಾಜ್ಯ ಬಿಜೆಪಿ ನಾಯಕರು, ಶಾಸಕರು ಆಪರೇಷನ್ ಕಮಲದ ಬಗ್ಗೆ ರಣತಂತ್ರ ರೂಪಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ. ಸಂಕ್ರಾಂತಿ ಡೆಡ್ಲೈನ್ ಹತ್ತಿರವಾದಂತೆ ದೋಸ್ತಿ ಸರ್ಕಾರದ ವಿರುದ್ಧ ಕಮಲ ನಾಯಕರ ಮಾಸ್ಟರ್ ಪ್ಲಾನ್ ಸಿದ್ಧವಾಗ್ತಾ ಇದೆ. ಇಂದು ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ನಾಳೆ ರಾಜ್ಯ ನಾಯಕರ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ. ಆದರೆ ಇಂದಿನ ಸಭೆಯಲ್ಲಿ ಭಾಗವಹಿಸಬೇಕಾಗಿದ್ದ ಅಮಿತ್ ಶಾ ಗೈರಾಗಿದ್ದು, ಇನ್ನೂ 2 ದಿನಗಳ ಕಾಲ ದೆಹಲಿಯಲ್ಲೇ ಮೊಕ್ಕಾಂ ಹೂಡುವಂತೆ ರಾಜ್ಯ ಬಿಜೆಪಿ ನಾಯಕರಿಗೆ ಸೂಚಿಸಿದ್ದಾರೆ. ಹೀಗಾಗಿ ಇದು ತೀವ್ರ ಕುತೂಹಲ ಕೆರಳಿಸಿದೆ. ಸಭೆ ಬಳಿಕ ಮಾತನಾಡಿದ ಯಡಿಯೂರಪ್ಪ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಇದರಲ್ಲಿ ಏನೂ ಸತ್ಯಾಂಶ ಇಲ್ಲ, ಇದ್ಯಾವುದನ್ನು ನೀವು ನಂಬೇಡಿ. ಅವ್ರ ತಂದೆ ಮಗ ಎಂದೂ ಸತ್ಯ ಹೇಳಿಲ್ಲ ಅವರು. ಆದ್ದರಿಂದ ವಿನಾಕಾರಣ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಮಾಡ್ತಾರೆ. ನಾನು ಕಣ್ಣೀರಿಡ್ತಾ ಇದ್ದೀನಿ, ಒಬ್ಬ ಅಧಿಕಾರಿ ನಮ್ಮ ಮಾತು ಕೇಳ್ತಾ ಇಲ್ಲ, ಕಷ್ಟದಲ್ಲಿ ನಾನು ಆಡಳಿತ ನಡೆಸ್ತಾ ಇದ್ದೇನೆ. ನಮ್ಮ ತಂದೆಯವರು ಹೇಳಿದ್ದಾರೆ ಲೋಕಸಭಾ ಚುನಾವಣೆವರೆಗೆ ಹೇಗೋ ಹೊಂದಾಣಿಕೆ ಮಾಡ್ಕೊಂಡು ಹೋಗಪ್ಪ ಅಂತ, ಅದಕ್ಕೆ ನಾನು ಸುಮ್ಮನಿದ್ದೀನಿ ಅನ್ನೋ ಮಾತನ್ನು ಸ್ವತಃ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿಗಳಾಗಿ ಹೇಳಿದ್ದಾರೆ. ಇತ್ತ ಆಪರೇಷನ್ ಕಮಲಕ್ಕೆ ಪುಷ್ಟಿ ನೀಡುವಂತೆ ರಮೇಶ್ ಜಾರಕಿಹೊಳಿ, ಬಿ ನಾಗೇಂದ್ರ, ಆನಂದ್ ಸಿಂಗ್, ಬಿಸಿ ಪಾಟೀಲ್ ಸೇರಿದಂತೆ ಇನ್ನೂ ಹಲವು ಅತೃಪ್ತ ಶಾಸಕರ ನಡೆ ನಿಗೂಢವಾಗಿದ್ದು, ಯಾರ ಕೈಗೂ ಸಿಗದೆ ಫೋನ್ ನಾಟ್ ರೀಚಬಲ್ ಮಾಡಿಕೊಂಡಿದ್ದಾರೆ. ಆಪರೇಷನ್ ಕಮಲದ ಬಗ್ಗೆ ಡಿಕೆಶಿ ಕಿಡಿಕಾರಿದ್ದಾರೆ. ಇಲ್ಲಿ ಹಾರ್ಸ್ ಟ್ರೇಡಿಂಗ್ ಮಾಡಲಿಕ್ಕೆ ದೊಡ್ಡ ಷಡ್ಯಂತ್ರ ನಡೀತಾ ಇರೋದು ಕೂಡ ಎಲ್ಲ ಮಾತಾಡ್ತಾ ಇದ್ದಾರೆ. ಫೋನಲ್ಲಿ ನೀವೇ ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಅಂಥೇಳಿ ನೀವೇ ಬಿಂಬಿಸಿದ್ರಿ, ನೀವೇ ತೋರಿಸಿದ್ರಿ. ಅವ್ರನ್ನ ಯಾರನ್ನೂ ಇನ್ನೂ ಹೋಗಿ ಎನ್ಕ್ವೈರಿ ಕೂಡ ಮಾಡಲಿಲ್ಲ. ಕೆಲವು MLAಗಳೆಲ್ಲ ನಮಗೆ ಆಫರ್ ಬಂದಿತ್ತು ಅಂತ ಕೂಡ ಎಲ್ಲ ಒಪ್ಕೊಂಡಿದ್ದಾರೆ. 3 ಶಾಸಕರ ಬಗ್ಗೆ ಪ್ರಸ್ತಾಪಿಸಿರುವ ಡಿಕೆಶಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತು, ಯಾರ್ಯಾರು ಯಾರಿಗೆ ಆಫರ್ ಮಾಡಿದ್ದಾರೋ ಅದು ಗೊತ್ತು, ಎಲ್ಲವನ್ನು ರಾಜ್ಯ ನಾಯಕರು ಗಮನಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಸಿದ್ದರಾಮಯ್ಯನವ್ರಿಗೂ ಇಲ್ಲ, ದಿನೇಶ್ ಗುಂಡೂರಾವ್ರಿಗೂ ಗೊತ್ತಿದೆ. ಅದಕ್ಕೆಲ್ಲ ಟೈಮು, ಯಾರು ಭೇಟಿ ಮಾಡಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ, ಯಾವ ಹೋಟ್ಲಲ್ಲಿ ಇದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಎಲ್ಲರೂ ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸುಮ್ಮನೆ ಬೇರೆ ಬೇರೆ ಹೆಸರುಗಳೆಲ್ಲ ಹೇಳ್ತಾ ಇದ್ದಾರೆ. ಪಾಪ ಎಲ್ಲ ಅವ್ರ ಕ್ಷೇತ್ರದಲ್ಲಿ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಿಜೆಪಿ ತೋಡಿರುವ ಖೆಡ್ಡಾದಿಂದ ಸರ್ಕಾರ ಪಾರಾಗುತ್ತಾ? ಮೈತ್ರಿ ಸರ್ಕಾರಕ್ಕೆ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಸಿಗುತ್ತೋ ಅಥವಾ ಎಳ್ಳು ನೀರು ಬಿಡುತ್ತೋ ಕಾದು ನೋಡಬೇಕು. ಕಿರಣ್ ಆರ್ ಜೊತೆ ಪವನ್, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು.